ಅಯ್ಯೋ ದೇವ್ರೇ! ಪೊಲೀಸವ್ರ ಕೈಲಿ ಬೆಳಗ್ಗೆ ಸಿಕ್ಕಾಕೊಂಡಂಗಾಯ್ತಲ್ಲಪ್ಪ. ಏನು ಅಂತ ಸ್ಟೋರಿ ಹೇಳ್ತೀನಿ. ಹಲೋ ಮೈಸೂರು, ಇದು ಸಂಡೇ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಹೊರಟಿದ್ದೆ. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಬೇಗ ಬೇಗ. ಸೊ ನಾನು ಕೀ ಹಾಕ್ಬಿಟ್ಟು ತುಳಸಿ ಹತ್ರ ಕೀ ಇಡ್ತೀನ. ನೆವರ್. ಇದನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ, ನಾನು ಮಾಡಲ್ಲ. ಇದು ಎಷ್ಟು ತಪ್ಪು ಅಂತ ನಿಮಗೆ ಗೊತ್ತಿರ್ಬೋದು. ಊಬರ್ ಮಾಡಿಕೊಂಡು ನಾನು ಹೋಗಿದ್ದೆ ನನ್ನ ಹಸ್ಬೆಂಡ್ ಅಂಗಡಿಗೆ. ಸೊ ನನ್ನ ಹಸ್ಬೆಂಡ್ ಅಂಗಡಿ ಹತ್ರ ಹೋಗಿ ನನ್ನ ಹಸ್ಬೆಂಡ್ ಜೊತೆ ನಾನು ಎಲ್ಲಿ ಹೋಗ್ತೀನಿ ನೋಡಿ, ನಾನು ಇದೇ ಫಸ್ಟು ಎಲೆಕ್ಟ್ರಿಕ್ ಗಾಡೀಲಿ ಹೋಗ್ತಾ ಇರೋದು. ಅವ್ರ ಜೊತೆ ಹಿಂದೆ ಕೂತ್ಕೊಂಡು ನನ್ನ ಹಸ್ಬೆಂಡ್ ಓಡಿಸಿದ್ದಾರೆ ಅಂತ ಹೇಳಿದರು. ಸೊ ಇಲ್ಲೇ ಬಲವಂತಮ್ಮ ಕಾಳಮ್ಮ ಆಗಿರ್ಬೋದು. ಅದಾದಮೇಲೆ ಇಲ್ಲಿ ಕೆಫೆ ನೋಡಿ, ಇಲ್ಲೊಂದು ಕೆಫೆ ಕೂಡ ಇದೆ. ಹಾಗೆ ಹೋಗ್ತಾ ಮುಂದೆ ಹೋಗ್ತಾ ಗ್ರೀನ್ ಸಿಗ್ನಲ್ ಬಿತ್ತು. ಬೇಗ ಬೇಗ ಹೋಗಿ ಅಂತ ಹೇಳಿದೆ. ನಾನು ಫಸ್ಟ್ ಹೋಗಿದ್ದೆ ಮನ್ನಾರ್ಸಿಗೆ ಹೋಗ್ಬಿಟ್ಟು ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ವರಮಹಾಲಕ್ಷ್ಮಿಗೆ ಅಯ್ಯಪ್ಪ ನಮ್ಮ ಮನೆಯವರು ಬಾಂಬ್ ಹಾಕ್ಬಿಡ್ಬೇಕು, ಎಲ್ಲರೂ ಅವಾಗ ಮೂವ್ ಆಗ್ತಾರೆ ಅಂತ ಹೇಳಿದ್ರು. ನಗ್ತಾ ಇದ್ದೆ ನಾನು. ಸಿಕ್ಕಾಪಟ್ಟೆ ರಶ್ ಇತ್ತು. ಮನಾರ್ಸಲ್ಲಿ ಹೋದ್ವಿ. ಮನಾರ್ಸಲ್ಲಿ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತಂದ್ಬಿಟ್ಟು, ಅಷ್ಟು ಸ್ಯಾರೀಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ನಾವು ಹೋಗಿದ್ದೆ. ನೆಕ್ಸ್ಟು ಸಿಟಿ ಬಸ್ ಸ್ಟ್ಯಾಂಡ್ ಸಬ್ಬರ್ ಬಸ್ ಸ್ಟ್ಯಾಂಡ್ ಹತ್ರ HBR ಸಿಲ್ಕ್ಗೆ. ಇಲ್ಲಿ ಒಂದು ಸಲ ಟ್ರೈ ಮಾಡೋಣ ಅಂತ ಒಂದು 3-4 ತೊಗೊಂಡಿದ್ದೀನಿ ಹಳೆ ಅಂಗಡೀಲಿ. ಬಟ್ ಹೊಸ ಅಂಗಡೀಲಿ ತೊಗೊಳ್ತಿರೋದು ಇದೆ ಫಸ್ಟು ನೋಡೋದ ಅಂದ್ಬಿಟ್ಟು ನಾವು ಹೋದ್ವಿ. ಆ ಟೈಮಲ್ಲೇ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡಿದ್ದು. ನಮ್ಮ ಮನೆಯವರು ಹೇಳಿದೆ ಎಲೆಕ್ಟ್ರಿಕ್ ಗಾಡೀಲಿ ಹಿಡಿಯಲ್ಲ ಅಂತ ಹೇಳಿದ್ರು. ನಾನು ಹಿಡಿಬೇಕು ಅಂತ ಅನ್ನೋಷ್ಟರಲ್ಲಿ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕ್ಕೊಂಡು 500 ಫೈನ್ ಕೂಡ ಕಟ್ಟಿದ್ವಿ. ಅದಾದಮೇಲೆ ನಾನು ಹೋಗಿದ್ದೆ HBR ಹತ್ರ ಹೋದ್ವಿ. ಒಳಗಡೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಅಂಗಡಿ ಮಾತ್ರ ತುಂಬಾ ದೊಡ್ಡದಾಗಿದೆ. ನೋಡೋಕ್ಕೆ ಒಂಥರ ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಒಳಗಡೆ ಹೋದ್ವಿ. ನನ್ನ ಹಸ್ಬೆಂಡು ಪಾರ್ಕಿಂಗ್ ಮಾಡ್ತೀನಿ ಅಂತ ಹೋದರು. ಪಾರ್ಕ್ ಮಾಡಿಬಿಟ್ಟು ಬನ್ನಿ ಅಂತ ನಾನು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ, ನೀವೇ ನೋಡ್ಬೋದು. ಸೊ ಅದಾದಮೇಲೆ ನಾವು ಒಳಗಡೆ ಹೋದ್ಮೇಲೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಹಳೆ ಅಂಗಡಿಗೂ ಹೊಸ ಅಂಗಡಿಗೂ ವ್ಯತ್ಯಾಸ ಸೇಮ್ ಒಂದೇ, ಬಟ್ ಆದರೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಲಿಫ್ಟಲ್ಲಿ ಮೇಲ್ಗಡೆ ಹೋದ್ವಿ. ನೋಡೋಣ ವರಮಹಾಲಕ್ಷ್ಮಿಗೆ ಇನ್ನೂ ಗ್ರ್ಯಾಂಡಾಗಿ ಸಿಗೋದು ಅಂತ. ನಾನು ಕೇಳೋ ಕಲರ್ಸು ಅಲ್ಲಿರಲಿಲ್ಲ. ಆಲ್ಮೋಸ್ಟು ಬೇರೆ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲೂ ನೋಡಿ ಪೊಲೀಸವ್ರು ಹಿಡಿದಿದ್ದಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಪೊಲೀಸ್ ಸಿಟಿ ಕಡೆ ಎಲ್ಲರೂ ಇರ್ತಾರೆ. ಸೇಫಾಗಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಶಾಪಿಂಗ್ ಮಾಡಿ. ನಾನು ಆಮೇಲೆ ಹೋಗಿದ್ದೆ ಯುವರಾಜ ಸಿಲ್ಕ್. ನಾನು ರೆಗ್ಯುಲರಾಗಿ ಶಾಪ್ ಮಾಡ್ತಾ ಇರೋದು. ಇಲ್ಲೇನಾಯಿತು ಅಂದರೆ ನಾನು ಫಸ್ಟು ನೋಡಿದ ಕಲರು ಗ್ರೀನು, ಬಾಟಲ್ ಗ್ರೀನು. ಮತ್ತು ನಾನು ನೋಡಿದ್ದು ಬಾಟಲ್ ಗ್ರೀನ್ ಏನಾಗಿತ್ತು ಅಂತಂದರೆ, ಬಾಟಲ್ ಗ್ರೀನ್ ತೊಗೊಂಡಾದ್ಮೇಲೆ ಏನಾಯಿತು ಅಂತ ಅಂದರೆ, ನಾವು ತೊಗೊಂಡಿದ್ದ ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಅದಾದಮೇಲೆ ಹೋಗಿ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಅದು ಬಂದಿದ್ದೆ 2500. ನಮ್ಮ ಮನೆಯವ್ರಿಗೆ ಶಾಕ್ ಆಯಿತು. ಬರೀ 2500, ಇನ್ನೊಂದು ತೊಗೊಬಿಡು ಅಂತ. ಪಾಪ ಅವ್ರು ಬಿಲ್ಲಿಂಗ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಹೇಳಿದೆ, ಅವರೇ ಪಾಪ ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ರು. ಅದಾದಮೇಲೆ ಚೇಂಜ್ ಮಾಡಿಸ್ಮೇಲೆ ಇನ್ನೊಂದು ಸ್ಯಾರಿ ತೊಗೊಂಡೆ. ರಶ್ ಇರೋ ಟೈಮಲ್ಲಿ ಈ ಥರ ಮಿಸ್ಟೇಕ್ ಆಗುತ್ತೆ. ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೂ ರೆಡ್ ತೊಗೋಬೇಕು ಅಂತ ಆಸೆ ಇತ್ತಂತೆ. ಆಮೇಲೆ ರೆಡ್ ತೋರಿಸಿದ್ರು, ಅದನ್ನು ತೊಗೊಂಡೆ. ಕಲೆಕ್ಷನ್ ಮಾತ್ರ ತುಂಬ ಸಖತ್ತಾಗಿದೆ. ನಾನು ಅಂದ್ಕೊಂಡಿದ್ದು ರೆಡ್ಡೇ, ನನ್ನ ಮನೆಯವ್ರು ಅಂದ್ಕೊಂಡಿದ್ದು ರೆಡ್ಡೇ. ನಿಜವಾಗ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯುವರಾಜ ಸಿಲ್ಕಲ್ಲಿ ಹೋಗಿ ಬೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.